ಹಾಯ್ ಓಕೆ ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ರಿಸಲ್ಟ್ ಬಿ ಎಸ್ ನರ್ಸಿಂಗ್ 2025 ಸೆಮಿಸ್ಟ್ರ್ ಮತ್ತು ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಸಪ್ಲಿಮೆಂಟ್ರಿ ಇದಿಷ್ಟು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಸರಿ. ಈಗಾಗಲೇ ನಾನು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳು ಹೇಳ್ತಿದ್ದೆ. ಸೊ ನಿಮ್ಗೆ ಅನಿಸುತ್ತೆ ಓಕೆ, ಯಾಕಂದರೆ ಡೈಲಿ ಈ ಥರ ಆದಾಗ ಏನೇನೋ ಹೇಳ್ತಿದ್ದಾನೆ ಅಂತ ಅನಿಸ್ಬೋದು ನಿಮಗೆ. ಯಾಕಂತಂದರೆ ಇರ್ತಕ್ಕಂಥದ್ದು ಫ್ಯಾಕ್ಟ್ ನಿಮ್ಗೆ ಹೇಳ್ತೀನಿ ನೋಡಿ, ರಿಯಲ್. ಯಾಕಂದರೆ ನಾವು ಇವಾಗ ಇಲ್ಲಿ ಸ್ಕ್ರೀನಲ್ಲಿ ನಿಮ್ಗೆ ಯಾವುದೇ ರೀತಿ ತೋರಿಸ್ಲಿಕ್ಕೆ ಬರೋಲ್ಲ, ಯೂಟ್ಯೂಬಲ್ಲಿಗೆ ರೂಲ್ಸ್ ಇದ್ದಾವೆ. ಸೊ ಹೇಳಿರ್ತಕ್ಕಂಥದ್ದು ಡೇಟ್ಸ್ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಡೇಟು. ಸೊ ಫ್ರೈಡೇನೇ ಓಕೆ, ನಿಮಗೆ ಗೊತ್ತಿರುವಾಗಿ ಫ್ರೈಡೇನೇ ಫೈನಲ್ ಆಗಿ ಎಲ್ಲ ಒಂದು ಪ್ರಿನ್ಸಿಪಲ್ಗೂ ಕೂಡ ನೋಟಿಫಿಕೇಷನ್ ಹೋಗಿದೆ. ಅವತ್ತೇ ರಿಸಲ್ಟ್ ಬರಬೇಕಿತ್ತು. ಸೊ ಹೋಲಿ ಮಂಡೇ ಬಿಡ್ತಾರೆ ಅಂದ್ಕೊಂಡು ಎಲ್ಲರೂ ಕೂಡ ಓಕೆ ಆಯಿತು ಬಿಡಿ, ಮಂಡೇ ಆಗುತ್ತೆ ಅಂದರೆ ನಿನ್ನೆ ಬರುತ್ತೆ ಅಂದ್ಕೊಂಡು ನಿನ್ನೆನೂ ಕೂಡ ನೋಡಿದಾಗ ನಮ್ಗೆ ಯಾವ ರೀತಿ ಆಯ್ತಪ್ಪ ಅಂತಂದರೆ ಎಕ್ಸಾಕ್ಟ್ ಅವ್ರು ಫ್ರೈಡೇ ಬರ್ತಂತಲೇ ಹೇಳಿದ್ರು. ಅದ ನಂತರ ಫ್ರೈಡೇ ಸ್ವಲ್ಪ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಸ್ವಲ್ಪ ಸರ್ವರ್ ಆಕ್ಸೆಸ್ ಸರಿ ಸಿಗ್ತಿದ್ದಿಲ್ಲ. ಸೊ ಮಂಡೇ ಬಿಡ್ತೀವಿ ಅಂತಂದ್ರೆ ಓಕೆ ಮಂಡೇ ಬಿಡ್ತೀವಿ. ಮಂಡೇ ಕೇಳಿದರೆ ಆ್ಯಕ್ಚುಲಿ ಏನಂತಂದರೆ ಅಲ್ಲಿರ್ತಕ್ಕಂಥ ಹೆಡ್ ಆಫೀಸರ್ ಏನಿದ್ದಾರೆ ಅವರೇ ಅಂದರೆ ಡಾಟಾ ಹ್ಯಾಂಡ್ಲಿಂಗ್ ಮಾಡ್ತಕ್ಕಂಥ ಹೆಡ್ ಆಫೀಸರ್ಗೆ ಕಷ್ಟಪಟ್ಟು ಭಯ ಪಡ್ಕೊಂಡು ಎಲ್ಲನೂ ಕೂಡ ಕೇಳಿದ ಮೇಲೂ ಕೂಡ ಮಂಡೇ ಎತ್ತಿರ್ತಕ್ಕಂಥ ಫೋನು ಮಂಡೇ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಅವತ್ತೇ ಗೊತ್ತಾಯ್ತು ನನಗೆ ಮಂಡೇ ರಿಸಲ್ಟ್ ಬರೋಲ್ಲ ನಿಮ್ಮದು ಅಂತ. ಓಕೆ, ಸೊ ಇವಾಗ ರಿಸಲ್ಟ್ ಯಾವಾಗಂತಂದು ಹೇಳ್ಕೋದ್ರೆ ನನ್ನ ಹತ್ರ ಸದ್ಯಕ್ಕೆ ಆನ್ಸರ್ ಇಲ್ಲ. ಓಕೆ, ಯಾಕೆ ಅಂತಂದರೆ ಇವಾಗ ಮೊದಲೇ ಸಾಕಾಗಿದೆ ನಿಮಗೆ. ಸೊ ಇದ್ರ ಜೊತೆಗೆ ಮತ್ತೆ ಇನ್ನೂ ಹೇಳ್ತಾ ಕೂತಂದರೆ ನಾನು ನಿಮಗೆ ಹೆಲ್ಪ್ಲೆಸ್. ಓಕೆ, ಸದ್ಯಕ್ಕೆ ಹೆಲ್ಪ್ಲೆಸ್, ಸದ್ಯಕ್ಕೆ ನನ್ನ ಕಡೆ ನಂತರ ಈವನ್ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಸ್ ಕೇಳಿ ಅಥವಾ ಬೇರೆ ಯಾರನ್ನಾದರೂ ಕೇಳಿ ಅವರು ಕೂಡ ಹೆಲ್ಪ್ಲೆಸ್. ಯಾಕೆ ಹೇಳ್ತಿದ್ದೇನೆ ಅಂತಂದರೆ ಯೂನಿವರ್ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಅವ್ರು ಯಾವುದೇ ರೀತಿ ನೋಡಿ ನಮ್ಮದು ಎಕ್ಸಾಮ್ ಯಾವಾಗ ಮುಗಿಲಿ, ಓಕೆ ನಮ್ಮದು ಎಕ್ಸಾಮ್ ಮುಗಿದು ಯಾವಾಗಾದರೂ ಮುಗಿಲಿ ಓಕೆ ಅಂತಂದರೆ ಲೈಕ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೀತಪ್ಪ ಅಂತಂತಂದರೆ ವಿತಿನ್ 2 to 3 days ಮ್ಯಾಕ್ಸಿಮಮ್ 3 days ಏನಪ್ಪ ನಮ್ಮ ರಿಸಲ್ಟ್ ಬರ್ತದೆ. ನಿಮಗೂ ಗೊತ್ತೈತೆ ಬೇರೆ ಒಂದು ಯೂನಿವರ್ಸಿಟಿ ಥರ ಅಲ್ಲ. ಏನಪ್ಪ ಆಗುತ್ತೆ ಅಂತಂದರೆ ಯಾವುದು ಬೇರೆ ಒಂದು ಯೂನಿವರ್ಸಿಟಿ ಕಂಪೇರ್ ಮಾಡಿದರೆ 1 ವಾರ 15 ದಿನ ಅಥವಾ ಬೇರೆ ಒಂದೊಂದು ತಿಂಗಳು 2 ತಿಂಗಳು ತೊಗೊಂಡಿದ್ದು ಉದಾಹರಣೆ ನಾವು ನೋಡ್ತೀವಿ ಕಾಮನ್ ಆಗಿ. ಬಟ್ ನಮ್ಮ ಒಂದು ಯೂನಿವರ್ಸಿಟಿಲಿ ಏನಾಗುತ್ತೆ ಅಂತಂದರೆ ರಿಸಲ್ಟ್ಗೆ ತಕ್ಕನಂಗೆ ವಿತಿನ್ 3 days ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೀತಪ್ಪ ಅಂತಂದರೆ ವಿತಿನ್ 3 days ಏನಾಗ್ತದೆ ನಮ್ಮ ರಿಸಲ್ಟ್ ಬಂದುಬಿಡುತ್ತೆ. ಅಂದರೆ ಪ್ರಾಕ್ಟಿಕಲ್ ಮುಗೀತು ಅಂತಂದರೆ ಮುಂಚೆನೇ ಇವ್ಯಾಲ್ಯೂಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು 2 days ಅಥವಾ 3 days ಏನಂತಾರೆ ಇನ್ನೂ ಕೂಡ ಕಂಪಿಟೇಷನ್ ಇದ್ದರೂ ಕೂಡ ಇವ್ಯಾಲ್ಯೂಷನ್ ಪೇಪರ್ಸ್ ಭಾಳ ಇದ್ದು ಅಂತಂದರೆ ಸ್ವಲ್ಪ 2 ದಿನ ಮಾಡಿಕೊಂಡ್ರೆ ಪಿನ್ ಮಾಡೋ ಪ್ರೊಸೆಸ್ 2 ದಿನ ತೊಗೊತಾರೆ. ರಿಸಲ್ಟ್ ಒನ್ ಅಂದರೆ ಸಪ್ರೇಟ್ ಬಿಟ್ಬಿಡ್ತಿದ್ರು. ಹೋದ ವರ್ಷ ನೋಡಿದಾಗ ನಿಮಗೆ ಸ್ವಲ್ಪ ಸಪ್ರೇಟ್ ಬಿಟ್ರು ಅಂತಂದರೆ ಫೈನಲ್ ಇಯರ್ ಬೇರೆ ಸಪ್ರೇಟ್ ಬಿಟ್ಟರು, ಸ್ವಲ್ಪ ಸೆಮಿಸ್ಟ್ರದ್ದು ಒಂದು ಸ್ವಲ್ಪ ಸಪ್ರೇಟ್ ಬಿಟ್ಟರು. ಅಂದರೆ ಈ ರೀತಿ ಮೀನ್ಸ್ ಮಾಡ್ತಿದ್ದು. ಬಟ್ ಈ ಸಾರಿ ಏನಾಗಿದೆ ಲೈಕ್ ಎಕ್ಸಾಂಪಲ್ ಬೇಕಾದರೆ ನಿಮಗೆ ರೀಸೆಂಟಾಗಿ ನಮ್ಗೆ ಅಂದರೆ ಫೆಬ್ರವರಿಲಿ ಬಂದಿರತಕ್ಕಂಥ ರಿಸಲ್ಟು ಜನವರಿ ಫೆಬ್ರವರಿ ಬಂತಲ್ವ ರಿಸಲ್ಟು, ನಿಮಗೆ ಗೊತ್ತಿದೆ ಅದರಲ್ಲಿ ರಿಸಲ್ಟು ಎಷ್ಟು ಅಕ್ಯುರೇಟಾಗಿ ನಮ್ಗೆ ಹೇಳ್ತಾಯಿದ್ರು. ಅಕ್ಯುರೇಟಾಗಿ ನಿಮ್ಗೆ ಹೇಳ್ತಾಯಿದ್ದು ಮೀನ್ಸ್ ಇದೇ ಟೈಮಿಂಗ್ ಕೂಡ ಹೇಳಿದ್ರು ನಾವು ಇದೇ ಟೈಮಿಗೆ ಪಬ್ಲಿಷ್ ಮಾಡ್ತೀವಿ ಅಂತಂದರೆ ಅದೇ ಟೈಮಿಗೆ ಕರೆಕ್ಟ್ ಎಕ್ಸಾಕ್ಟ್ ಕೂಡ ಏನಂತಂದರೆ ರಿಸಲ್ಟ್ ಪಬ್ಲಿಷ್ ಆಯಿತು. ಬಟ್ ಈ ಟೈಮು ಅಲ್ಲಿರ್ತಕ್ಕಂಥ ಮೆಂಬರ್ಸ್ ಓಕೆ ಅಲ್ಲಿರ್ತಕ್ಕಂಥ ಮೆಂಬರ್ಸು ಕೂಡ ಏನಂತಂದರೆ ಅವ್ರ ಹೆಡ್ ಕಡೆಯಿಂದ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ, ಅವ್ರ ಹೆಡ್ಡು ಕೂಡ ಸರಿಯಾಗಿ ರೆಸ್ಪಾನ್ಸ್ ಕೂಡ ನಮಗೂ ಕೂಡ ಮಾಡ್ತಿಲ್ಲ. ಸೊ ಸದ್ಯಕ್ಕೆ ರಿಸಲ್ಟು ಯಾವಾಗ ಬೇಕಾದರೂ ಬರ್ಬೋದು. ನಿಮ್ಮ ಕಾಲೇಜಲ್ಲಿ ಈಗ ಇನ್ನೂ ಕೂಡ ಮಾತುಕತೆ ನಡಿಬೋದು. ಈಗ 7ನೇ ತಾರೀಕು ಮೇಲೆ ಬರ್ತದೆ, ಅವಾಗ ಬರ್ತದೆ ಅಂತ ಹೇಳ್ಬೋದು ಊಹಾಪೋಹಗಳು. ಬಟ್ ಎಕ್ಸಾಕ್ಟ್ ಡೇಟು ಸದ್ಯಕ್ಕೆ ಯಾರು ಕಡೆಯಿಂದ ಯಾರಿಗೂ ಕೂಡ ಗೊತ್ತಿಲ್ಲ. ಎನಿ ಟೈಮ್ ರಿಸಲ್ಟ್ ಮಾತ್ರ ಬಿಡ್ಬೋದು. ಆ್ಯಂಡ್ ರಿಸಲ್ಟ್ ಬರೋದಕ್ಕೆ ಕೆಲವೊಂದಿಷ್ಟು ನಿಮಗೆ ಸೂಚನೆಗಳು ಮಾತ್ರ ಕೊಡಬಲ್ಲೆ. ಇಲ್ಲಿದೆ ನೋಡಿ ಎಕ್ಸಾಂಪಲ್. ಈಗ ನಾನಿವಾಗ ಎಕ್ಸಾಂಪಲ್ ಯಾವುದೋ ಒಂದು ಹಾಕಿ ತೋರಿಸ್ತೀನಿ. ಲೈಕ್ ಎಕ್ಸಾಂಪಲ್ ಹಾಕ್ಲಿಕ್ಕೆ ತೋರಿಸ್ತಿದ್ದೀನಿ. ವೆಯ್ಟ್. ಓಕೆ, ಏನು ಮಾಡ್ತಿದ್ದೀನಿ ಅಂತಂದರೆ ಈ ರೀತಿ ಹಾಕ್ಕೊತೀನಿ ನಾನು ಯಾವುದೋ ಒಂದು ಈ ರೀತಿ ಹಾಕಿ ಜಸ್ಟ್ ಈ ರೀತಿ ಕೊಟ್ಟಾಗ ಜಸ್ಟ್ ಒಂದು ಕೆಳಗಡೆ ಕೊಟ್ಟರೆ ಈ ರೀತಿ ಏನಿದೆ ಅಂತಂದರೆ ಪ್ರೀವಿಯಸ್ ಇಯರ್ದು ಹೋಗಬೇಕು. ಲೈಕ್ ಎಕ್ಸಾಂಪಲ್ ಇದು 3rd ಇಯರ್ BS ನರ್ಸಿಂಗ್ ಅಂತ ಯಾವ ರೀತಿ ತೋರಿಸ್ತಿದೆ. ಈಗ ಇನ್ ಕೇಸ್ ನಾನು ಏನಾದರೂ ಎಕ್ಸಾಮ್ ಬರೆದಿತ್ತಂದರೆ ನನಗಿದು ಬಿಡಬೇಕು ಬೇರೆ, ಅಂದರೆ ಈ ಫ್ರೆಶ್ ಬರುವಂಥ ರಿಸಲ್ಟ್ ಬರಬೇಕು. ಆ್ಯಂಡ್ ಈ ಸರ್ವರ್ ಫಸ್ಟ್ ಆಫ್ ಆಲ್ ಏನಂತಂದರೆ ಸಿಕ್ಕಾಪಟ್ಟೆ ಬಿಸಿ ಬರಬೇಕು. ಒಂದು ಹೇಳ್ತೀನಿ ನೋಡಿ, ಸರ್ವರ್ ಬಿಸಿ ಬಂತು ಅಂತಂದರೆ ಯಾವಾಗ ಈ ರಿಸಲ್ಟ್ನ ರಿಮೂವ್ ಮಾಡಿ ಸ್ವಲ್ಪ ಆದ ನಂತರ ಏನು ಮಾಡ್ತಾರೆ ಅಂತ ರಿಸಲ್ಟ್ ಪಬ್ಲಿಷ್ ಮಾಡಿಬಿಟ್ಟಿರ್ತಾರೆ. ಅವಾಗ ಸರ್ವರ್ ಬಿಸಿ ಬರ್ತದೆ, ನಿಮ್ಗೆ ಓಪನ್ ಆಗಬಾರ್ದು ಆ್ಯಕ್ಚುಲಿ. ಅದು ಹಾಗಿದ್ರೆ ಮಾತ್ರ ರಿಸಲ್ಟ್ ಬರ್ತಾ ಇದೆ ಅಂತ ಅನ್ಕೋಬೇಕು. ಸೊ ಇವಾಗ ನೋಡಿ ಯಾವ ರೀತಿ ಈಸಿ ವರ್ಕ್ ಆಗುತ್ತೆ ಅಂದರೆ ಎಕ್ಸಾಂಪಲ್ ಈಗ ಸರ್ವರ್ ಆರಾಮ್ ಓಪನ್ ಮಾಡ್ಕೊಂಡು ನೋಡಿ ಆರಾಮ್ಸೆ ಒಂದು ಕ್ಲಿಕ್ಕಿಗೆ ಓಪನ್ ಆಗುತ್ತೆ. ಸೊ ಇನ್ನೂ ಕೂಡ ಇವ್ರದ್ದು ಏನು ಕೂಡ ಮಾಡ್ತಿದ್ದಾರೆ. ಸೊ ಹೆಲ್ಪ್ಲೆಸ್ ನಾವು ಅಂತ ಹೇಳ್ಬಿಟ್ಟಿದ್ದೀನಿ ಮೊದಲೇ ಹೆಲ್ಪ್ಲೆಸ್. ನಾನು ಕೂಡ ಹೆಲ್ಪ್ಲೆಸ್ಸು, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಸು ಕೇಳಿದ್ರು ಕೂಡ ಅವರು ಕೂಡ ಹೆಲ್ಪ್ಲೆಸ್. ಸದ್ಯಕ್ಕೆ ಅವರು ಕೂಡ ಸಾಕಾಗಿಬಿಟ್ಟಿರ್ತದೆ. ಯಾಕಂದರೆ ಇವನ್ ಕೆಲವೊಂದು ಎಷ್ಟೋ ಕಾಲೇಜಸ್ ಪ್ರಿನ್ಸಿಪಲ್ಸು ಕೂಡ ನಾನು ಕೇಳಿದಾಗ ಫ್ರೈಡೇ ಬರುತ್ತೆ ನಮ್ಗೆ ನೋಟಿಫಿಕೇಷನ್ ಬಂದಿದೆ ಅಂತ. ಆ್ಯಂಡ್ ಮಂಡೇ ಓಲಿ ಸರ್ ನಾನು ಅದಕ್ಕೆ ಡೈರೆಕ್ಟ್ ಯೂನಿವರ್ಸಿಟಿಗೆ ಕೇಳ್ಕೊಂಬಿಟ್ಟು ಫ್ರೈಡೇ ಬರಲಿಲ್ಲ ಅವರು. ಸೊ ಹಂಗಾಗಿ ಯೂನಿವರ್ಸಿಟಿಯಲ್ಲಿ ಕೇಳ್ಕೊಂಡೆ ಅಲ್ಲಿರ್ತಕ್ಕಂಥದ್ದು ಅವರೇ ಡೀಟೇಲ್ಸ್ ಡಾಟಾ ಹ್ಯಾಂಡ್ಲಿಂಗ್ ಮಾಡಿ ಹೆಡ್ಡೇ ಹೇಳಿದಾರೆ ಮಂಡೇ ಬರುತ್ತೆ ಅಂತಂದು. ಸೊ ಇವು ಮಂಡೇ ಕೇಳಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಸರ್ ನಾವೇ ಬೇರೆದಲ್ಲಿ ಇದೀವಪ್ಪ ಇರಪ್ಪ ಅಂತಾರೆ. ನಮಗೆ ಭಯ. ಯಾಕಂತಂದರೆ ಅಲ್ಲಿ ಯೂನಿವರ್ಸಿಟಿ ವರ್ಕ್ ಮಾಡೋರೇ ಬೇರೆ ಆಗ್ತಾರೆ, ನಾವೇ ಬೇರೆ ಆಗ್ತೀವಿ.
ನಮಗೂ ಕೂಡ ಭಯ ಇದ್ದೇ ಇರ್ತದೆ. ಸೊ ಹಂಗೆ ಸಡನ್ನಾಗಿ ನಿಮ್ಮ ಥರ ಅಂದರೆ ನಮ್ಮ ಥರ ಯಾರೋ ನಮ್ಗೆ ಗೊತ್ತಿರೋರು ಕಾಲ್ ಮಾಡೋದೇ ಬೇರೆ, ಅದು ಯೂನಿವರ್ಸಿಟಿ ವರ್ಕ್ ಮಾಡೋರಿಗೆ ಬೇರೆ. ಸೊ ಅವ್ರು ನಾವೇ ಬ್ಯುಸಿಯಲ್ಲಿ ಇದ್ದವ್ರಪ್ಪ ನಿಮ್ದೇನಿದ್ರಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ಈ ಟೈಮು ಯಾರು ಕೂಡ ಕರೆಕ್ಟ್ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ. ಪ್ಲೀಸ್ ಅದಕ್ಕೆ ನೋಡಿ ನಾನು ಇವಾಗ ವೀಡಿಯೋ ಯಾವಾಗ ಮಾಡಿದ್ದು ಹೇಳಿ. ಓಕೆ, ಸೊ ಒಂದು ವಾರ ಆಗ್ತಾ ಬಂತು, ಒಂದು ವಾರದಿಂದ ಮಾಡಿ ಇವತ್ತು ಮಾಡಿದ್ದೀನಿ. ಯಾಕಂದರೆ ಡೈಲಿ ವೀಡಿಯೋಸ್ ಹಾಕಿದರೆ ನಿಮಗೂ ಸ್ಟ್ರೆಸ್ ಆಗ್ತದೆ ಗೊತ್ತು. ಓಕೆ, ಸೊ ಹಂಗಾಗಿ ಏನು ಮಾಡ್ತೀನಿ, ನಿಮ್ಗೆ ಯಾವುದೇ ರೀತಿ ವೀಡಿಯೋಸ್ ಆಗ್ತಿಲ್ಲ, ನಾನು ಬಿಟ್ಟ ಮೇಲೇ ಹೇಳೋಣ. ಸೊ ಹಂಗಾಗಿ ಸುಮ್ಕೆ ಹೇಳ್ತಾ ಕುಂತಂದರೆ ಸುಮ್ಮನೆ ಕತೆ ಹೇಳ್ತಿದ್ದಾನೆ ಇವನು ಅಂತ ಅನಿಸುತ್ತೆ. ಸೊ ಹಂಗಾಗಿ ಅಲ್ಲಿರ್ತಕ್ಕಂಥ ಅಪ್ಡೇಟ್ಸ್ಗಳನ್ನ ಮಾತ್ರ ಹೇಳಬಲ್ಲೆ. ಸದ್ಯಕ್ಕೆ ಅವರು ಕೂಡ ಹೆಲ್ಪ್ಲೆಸ್, ನಮಗೆ ಯಾವುದೇ ರೀತಿ ಏನೂ ಕೂಡ ಮಾಡ್ಲಿಕ್ಕಾಗ್ತಿಲ್ಲ. ರಿಸಲ್ಟ್ ಯಾವಾಗ ಬರ್ತದೆ ಒಂದು ಹೇಳ್ತೀನಿ ನೋಡಿ, ರಿಸಲ್ಟ್ ಯಾವಾಗ ಬರ್ತದೆ ಅವಾಗ ಲಿಂಕ್ ಏನು ಮಾಡ್ತೀನಿ, ಶೇರ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊರಿ. ಸರಿ, ಹೋಪ್ ನಿಮ್ಗೇನಪ್ಪ ಅಂತಂದರೆ ಸ್ವಲ್ಪ ಸಮಾಧಾನವಾಗಿರಿ. ಎದ್ದಿದ್ದೆ ಇದು ರಿಸಲ್ಟ್ ಟೈಮ್ ಒಳಗೆ ಎದ್ದಿದ್ದೆ. ಈ ರಿಸಲ್ಟ್ ಒಂದು ಹೇಳ್ತೀನಿ, ಇದೇನು ರಿಸಲ್ಟ್ ನಮ್ದು ಏನು ದೊಡ್ಡ ಫ್ಯೂಚರ್ ಏನು ಮಾಡಲ್ಲ. ಓಕೆ, ನಾವಂತೂ ನರ್ಸಿಂಗಲ್ಲಿ ಗೊತ್ತಿದೆ ಎಷ್ಟು ಕಾಮನ್ನಾಗಿ ಆಗುತ್ತೆ, ಈ ಥರ ಆಕ್ಸಿಡೆಂಟ್ಗಳು ಆಗ್ತವೆ. ಸೊ ಏನು ಮಾಡೋಣ, ಸರಿ ಅದನ್ನ ಬಿಟ್ಟಾಕಿ ನಿಮ್ಗೆ ಬೇಕಾಗಿರತಕ್ಕಂಥ ಎಲ್ಲ ನೋಟ್ಸ್ಗಳನ್ನ ಟೆಲಿಗ್ರಾಮ್ ಶೇರ್ ಮಾಡಿದ್ದೀನಿ. ಎಲ್ಲ ಸೆಮಿಸ್ಟರ್ ಶೇರ್ ಮಾಡಿದ್ದೀನಿ. ಆ್ಯಂಡ್ ಆ್ಯನ್ವಲ್ದವ್ರಿಗೆ ಈಗ ಫೈನಲ್ ಇಯರ್ ಅವ್ರಿಗೂ ಕೂಡ ಶೇರ್ ಮಾಡ್ತೀನಿ. ರಿಸಲ್ಟ್ ಬಂದ ಮೇಲೆ ಶೇರ್ ಮಾಡ್ತೀನಿ ಆ್ಯನ್ವಲ್ದವ್ರಿಗೆ. ಸದ್ಯಕ್ಕೆ ಸೆಮಿಸ್ಟರ್ ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಸರಿ ಕಣ್ರೋ, ರಿಸಲ್ಟ್ ಬಂದಾಗ ಲಿಂಕ್ ಶೇರ್ ಮಾಡ್ತೀನಿ ನೋಡಿರಿ. ನಾನು ಇವಾಗಲೇ ಹೇಳ್ತೀನಿ, ರಿಸಲ್ಟ್ ಬಂದಾದ ನಂತರ ಲಿಂಕ್ ಶೇರ್ನ ಮಾಡ್ತೀನಿ, ಅಥವಾ ಅಲ್ಲಿ ಅವತ್ತೇ ಡೈರೆಕ್ಟಾಗಿ ನಿಮ್ಗೆ ವೀಡಿಯೋ ಮಾಡೋದು ಬಿಟ್ಟರೆ ಮಧ್ಯೆ ಯಾವುದೂ ಕೂಡ ವೀಡಿಯೋ ಬರೋಲ್ಲ. ಬಾಯ್.